ಮೀನರಾಶಿ. ಮೀನರಾಶಿಗೆ ಗುರುವಿನ ಬಲ ಬಂದು 1 ತಿಂಗಳಾಗಿದೆ. ಜನ್ಮದಲ್ಲಿ ಶನಿ ಈಗ ವಕ್ರಿ ಆಗ್ತಾನೆ. ವ್ಯಯದಲ್ಲಿ ರಾಹುವಿನ ದೋಷ ಇದ್ದೇ ಇದೆ. ಅನಾರೋಗ್ಯ ಉಲ್ಬಣ ಆಗುವುದು ಸ್ವಲ್ಪ ಕಡಿಮೆ ಆಗ್ತದೆ. ಗುರುವಿನ ದೃಷ್ಟಿ ಮತ್ತು ಪಂಚಮದ ಗುರು ಎರಡೂ ಒಟ್ಟಿಗೆ ಇರುವುದರಿಂದ ಉಲ್ಬಣ ಆಗುವುದು ಕಡಿಮೆ ಆಗ್ತದೆ. ರೋಗ ಪೂರ್ತಿ ಪರಿಹಾರ ಆಗಬೇಕು ಅಂತಂತಂದರೆ ಈ ಜನ್ಮ ಶನಿಯು ಪೂರ್ತಿ ಮುಂದೆ ಹೋಗಬೇಕು. ನಾಳೆ ಸೆಪ್ಟೆಂಬರಲ್ಲಿ ರಾಹು ಏಕಾದಶಕ್ಕೆ ಹೋಗಬೇಕು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ, ಪಥ್ಯ, ಆಹಾರ, ವೃದ್ಧರಿಗೆ ವಿಶೇಷವಾಗಿ ಸ್ತ್ರೀಯರಿಗೆ ಮತ್ತು ವೃದ್ಧರಿಗೆ ಸ್ವಲ್ಪ ದೋಷಗಳು ಜಾಸ್ತಿ ಬರ್ತದೆ. ಸ್ವಲ್ಪ ಯಾರ್ದಾರು ಪಿತೃದೋಷಗಳಿದ್ದರೂ ಕೂಡ ಅನಾರೋಗ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಮೀನರಾಶಿಯವರಿಗೆ ಯಾವಾಗ ಜನ್ಮ ಶನಿ ಬರ್ತಾನೆ, ಮೇಷರಾಶಿಯವರಿಗೆ ಜನ್ಮ ಶನಿ ಉಂಟು, ಕನ್ಯಾ ರಾಶಿಯವ್ರಿಗುಂಟು. ವಿಶೇಷವಾಗಿ ಯಾವಾಗ ಜನ್ಮ ಶನಿ ಬರ್ತದೆ ಆವಾಗ ಆ 2.5 ವರ್ಷದಲ್ಲಿ ಮೊದಲು ಬಲ್ಲವರ ಹತ್ರ ಜಾತಕವನ್ನು ತೋರಿಸಿ ನಿಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡು ಪಿತೃದೋಷಾದಿಗಳೇನಾದ್ರು ಉಂಟಾ ನಮಗೆ ಈ ಸದ್ಯದ ಪರಿಸ್ಥಿತಿಯಲ್ಲಿ, ನಾವೆಷ್ಟೇ ಪಿತೃಪೂಜೆಯನ್ನು ಅಥವಾ ಶ್ರಾದ್ದಗಳನ್ನು ಮಾಡ್ಕೊಂಡು ಬಂದಿದ್ದರೂ ಕೂಡ ಒಂದು ಸತಿ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ಏನಾದರೂ ಕಂಡು ಬಂದರೆ ಆ ಪಿತೃಶಾಂತಿಗಳನ್ನು ಮಾಡಿಕೊಳ್ಳೋದ್ರಿಂದ ಭಾಳ ಒಳ್ಳೆಯ ಫಲ ಬರ್ತದೆ. ಶನಿಯ ಶಾಂತಿಯೂ ಕೂಡ ಪಿತೃದೇವತೆಗಳ ಅನುಗ್ರಹದಿಂದ ಕಡಿಮೆ ಆಗ್ತದೆ. ಶನಿಯ ದೋಷವೂ ಕೂಡ. ಮಾನಸಿಕ ಸಮತ್ವಕ್ಕೆ ಸ್ವಲ್ಪ ನಾಮಜಪ ಮಾಡಿ ನಾಮಸ್ಮರಣೆಯಿಂದ ಧ್ಯಾನ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಮೀನರಾಶಿಯವರು ವಿಶೇಷವಾಗಿ ನಡೆಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಇಷ್ಟು ಜುಲೈ ತಿಂಗಳ ರಾಶಿ ಫಲವಾಗಿತ್ತು. ಎಲ್ಲರಿಗೂ ಆದಿತ್ಯಾದಿ ಗ್ರಹರ ಅನುಗ್ರಹ ಉಂಟಾಗಲಿ. ತತ್ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.